ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬಗೆದಷ್ಟು ಬಯಲಾಗ್ತಾ ಇದೆ ದೂರುದಾರೆ ಸುಜಾತಾ ಭಟ್ ರಹಸ್ಯ. ಈ ಹಿಂದೆ ಕೂಡ ಪ್ರಕರಣವೊಂದರಲ್ಲಿ ಸಿಕ್ಕಾಕೊಂಡಿದ್ದಂತೆ ಸುಜಾತಾ ಭಟ್ ಯಾವಾಗ 1989ರಲ್ಲಿ ಆಗ ಉಡುಪಿಯ ಸ್ಟೇಟ್ ಹೋಮ್ನಲ್ಲಿ ಇದ್ರು ಸುಜಾತಾ ಭಟ್ ಅನ್ನುವಂತ ಮಾಹಿತಿ. ಸುಜಾತಾ ಭಟ್ ಸ್ಟೇಟ್ ಹೋಮ್ನಲ್ಲಿದ್ದಂತಹ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಷ್ಟಕ್ಕೂ ದೂರುದಾರೆ ಸುಜಾತಾ ಭಟ್ ಸ್ಟೇಟ್ ಹೋಮ್ನಲ್ಲಿ ಇದ್ದಿದ್ಯಾಕೆ? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, 1989ರಲ್ಲೇ ಯಾವುದೋ ಒಂದು ಕೇಸ್ನಲ್ಲಿ ತಗ್ಲ ಹಾಕೊಂಡಿದ್ರು ಅನ್ನುವಂತ ಮಾಹಿತಿ. ಏನ್ ಕೇಸ್ ಅದು, ಆಗ ಏನಾಗಿತ್ತು ಅಂತ ಹೇಳಿ? ಎಸ್ ವಿದ್ಯಾಶ್ರೀ, ಸುಜಾತಾ ಭಟ್ ಯಾವಾಗ 8ನೇ ಕ್ಲಾಸ್ನಿಂದ 9ನೇ ಕ್ಲಾಸ್ಗೆ ಕಾಲಿಡ್ತಾಳೋ ಅಂದು ಅವರು ಸಂಪೂರ್ಣ ಹಾದಿ ತಪ್ಪಿರುವಂತದ್ದು. ಇದು ಕೇವಲ ನಾವು ಹೇಳೋದಲ್ಲ, ಸ್ವತಃ ಅವರ ಸ್ವಂತ ಸಹೋದರ ಹೇಳುವಂತ ಮಾತು. ಇಡೀ ಕುಟುಂಬಸ್ಥರು ಹೇಳೋದು ಅವರು 8ನೇ ಕ್ಲಾಸ್ ವರೆಗೆ ಸರಿ ಇದ್ಲು, 9ನೇ ಕ್ಲಾಸ್ ಬಳಿಕ ಹಾದಿ ತಪ್ಪಿದ್ಲು. ಅವಳಿಗೆ ಏನು ಬಹಳಷ್ಟು ಯುವಕರ ಕಾಂಟ್ಯಾಕ್ಟ್ ಇತ್ತು, ಅವಳು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಹಾಗೆ ಬಹಳಷ್ಟು ಬಾರಿ ಬಸ್ ಸ್ಟ್ಯಾಂಡ್ ನಲ್ಲಿ ಕೂಡ ಉಡುಪಿ ನಗರದ ಸಿಟಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಹಳಷ್ಟು ಬಾರಿ ಸಿಕ್ಕಿ ಬಿದ್ದು ಕರ್ಕೊಂಡ್ಬಂದ್ರು ಕೂಡ ಅವರು ಮತ್ತೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಕಣ್ಣೀರು ಈಗ ಯಾವ ರೀತಿ ಕಣ್ಣೀರು ಇಡ್ತಾ ಇದ್ದಾಳೆ ಅದೇ ರೀತಿ ಕಣ್ಣೀರನ್ನು ಆಗ ಇಡ್ತಾ ಇದ್ಲು. ಅವರ ತಂದೆ ಮರುಗ್ತಾ ಇದ್ರು. ಹಾಗಾಗಿ ಅವರನ್ನ ಇವರು ಸಹೋದರ ಅವರ ಮನೆಯ ಕೋಣೆಯಲ್ಲಿ ಕೂಡಿ ಹಾಕಿದ್ರು ಕೂಡ ಅವರು ಮತ್ತೆ ಕಣ್ಣೀರಿಟ್ಟು ನಾಟಕ ಮಾಡಿ ಮನೆಯಿಂದ ಹೋದವರು ಮತ್ತೆ ಬಂದೇ ಇಲ್ಲ. ಕೊನೆಗೆ ಅವಳು ಸಿಕ್ಕಿ ಬಿದ್ದದ್ದು ಸ್ಟೇಟ್ ಹೋಮ್ ನಲ್ಲಿ. ಅಂದ್ರೆ ಮುಖ್ಯವಾಗಿ ಯೌವನದ ಕಾಲದಲ್ಲಿ ಅವರು ಹಾದಿ ತಪ್ಪಿದ ಹಿನ್ನೆಲೆಯಲ್ಲಿ ಅವರನ್ನ ಪೊಲೀಸರು ಅವರನ್ನ ಹಿಡಿದು ಸ್ಟೇಟ್ ಹೋಮ್ ನಲ್ಲಿ ಇಟ್ಟಿದ್ರು. ತದನಂತರದಲ್ಲಿ ಅಲ್ಲಿಂದ ಅವಳು ಯಾವುದೋ ಕಾರಣ ನೆನಪೊಡ್ಡಿ ಅವರು ಅಲ್ಲಿಂದ ಕೂಡ ತಪ್ಪಿಸಿಕೊಂಡಿದ್ರು. ಈಗ ಅಲ್ಲಿಂದ ತಪ್ಪಿಸಿಕೊಂಡಂತಹ ಸುಜಾತಾ ಭಟ್ ಈಗ ಪ್ರತ್ಯಕ್ಷ ಆಗಿದ್ದು ಪರೀಕದ ಒಂದು ಜಾಗದ ನೆಪವೊಡ್ಡಿ ನಂತರ ಈಗ ಅನನ್ಯ ಭಟ್ ಹೆಸರನ್ನ ಹೇಳಿಕೊಂಡು ಈಗ ಪ್ರತ್ಯಕ್ಷ ಆಗಿರುವಂತದ್ದು. ಸದ್ಯ ಸ್ಟೇಟ್ ಹೋಮ್ ನಲ್ಲಿ ಇದ್ದದ್ದು ಬಗ್ಗೆ ಏನು ಎಸ್ಐಟಿ ಟೀಮ್ ಮಾಹಿತಿಯನ್ನು ಕಲೆ ಹಾಕಿದೆ. ಯಾಕಂದ್ರೆ ಒಂದೊಂದಾಗಿ ಅವರ ಹಿನ್ನೆಲೆಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಿದ್ರು, ಈ ಹಿಂದೆ ಏನ್ ಮಾಡ್ತಾ ಇದ್ರು, ಈಗ ಯಾಕೆ ಆ ರೀತಿಯಲ್ಲಿ ಏನು ಪ್ರತ್ಯಕ್ಷ ಆದ್ರು, ಅವರ ಕಾರಣ, ಅವರ ಆರೋಪದ ಹಿನ್ನೆಲೆ ಯಾವ ರೀತಿ ಇದೆ ಏನೋ ಅಂತ ಪ್ರತ್ಯಕ್ಷ ಒಂದೊಂದು ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಅವರ ಜೀವನದ ಅಂದ್ರೆ ಅವರ ಲೈಫ್ ನ ಹಿಸ್ಟ್ರಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಸ್ಟೇಟ್ ಹೋಮ್ ನಲ್ಲಿ ಇರೋ ಬಗ್ಗೆ ನಿಟ್ಟೂರಿನ ಸ್ಟೇಟ್ ಹೋಮ್ ನಲ್ಲಿ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಬಂದಿದ್ದಾರೆ. ಸದ್ಯ ಅವರೀಗ ಎಸ್ಐಟಿನಲ್ಲಿ ಈಗ ವಿಚಾರಣೆಗೆ ಒಳಪಟ್ಟಿರೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ಪರೀಕ್ಷಿತ್ ನಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.